ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಕೃಷ್ಣ ಕೃಷ್ಣ, ನನ್ನ ಮಗನಿಗೆ ಎಂಥ ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿಯಪ್ಪ. ಇದನ್ನ ಕೀರ್ತನೆ ನಿನಗೆ ತಂದ್ಕೊಟ್ನಾ? ಹೌದು ಅತ್ತೆ, ಅವರೇ ತಂದಿರೋದು. ಪಾಪ ಇದನ್ನ ನೆನ್ನೆನೆ ಅವ್ರು ನನಗೆ ಕೊಡಬೇಕು ಅಂತ ಅನ್ಕೊಂಡ್ರು. ಆದ್ರೆ ನಾನೇ ಏನೇನೋ ಮಾಡಿಬಿಟ್ಟೆ. ಎಷ್ಟು ನೊಂದ್ಕೊಂಡ್ರೋ ಏನೋ. ಹಾ, ಅವನು ಬೇಜಾರು ಮಾಡ್ಕೊಂಡಿರ್ಬೋದು. ಅವನು ಯಾರಿಗಾದ್ರೂ ಏನಾದರೂ ಉಡುಗೊರೆ ಕೊಡಬೇಕು ಅಂದರೆ ಯಾರಿಗೇನು ಇಷ್ಟನೋ ಅದನ್ನೇ ತಂದ್ಕೊಡ್ತಾನೆ. ಆದರೆ ನಿನಗೆ ನೋಡು, ನಿನ್ನ ಪರಿಸ್ಥಿತಿಗೆ ಅನುಗುಣವಾಗಿ ಈ ಉಡುಗೊರೆ ಕೊಟ್ಟಿದ್ದಾನೆ. ಬಾಲಕೃಷ್ಣ ತಂದ್ಕೊಟ್ಟಿದ್ದಾನೆ ಅಂದರೆ ನಿಮಗೂ ಮುದ್ದಾದ ಬಾಲಕೃಷ್ಣನಂಥ ಮಗು ಆಗಲಿ ಅಂತ. ನನಗೆ ತುಂಬ ಖುಷಿ ಆಗ್ತಿದ್ಯಮ್ಮ. ನಮ್ಮ ಕೀರ್ತನ್ಗೆ ನಿನ್ನ ಮೇಲೆ ವಿಪರೀತವಾದ ಪ್ರೀತಿ ಇದೆ. ಅವನು ಬಾಯ್ಬಿಟ್ಟು ಹೇಳ್ಕೊಳ್ಳಲ್ಲ. ಹೇಳ್ಕೊಂಡ್ರೆ ಎಲ್ಲರೂ ಸಮಾಧಾನವಾಗಿ ನೆಮ್ಮದಿಯಾಗಿರ್ಬೋದು. ಅತ್ತೆ, ನಾನು ಪಾರ್ಟಿ ಆಫೀಸ್ ಹತ್ರ ಹೋಗಿ ಬರ್ಲಾ? ಸಾಹೇಬ್ರನ್ನ ನೋಡ್ಲೇಬೇಕು, ಮಾತಾಡ್ಲೇಬೇಕತ್ತೆ. ಹೋಗಿ ಬಂದ್ಬಿಡ್ತೀನಿ. ಈ ಪರಿಸ್ಥಿತಿನಲ್ಲಿ ಹೋಗೋದು ಬೇಡ. ಒಂದು ಕೆಲಸ ಮಾಡು, ಅವನಿಗೆ ಫೋನ್ ಮಾಡು, ಎಲ್ಲಿದ್ದಾನೆ ಅಂತ ವಿಚಾರಿಸು. ಯಪ್ಪ, ಇದ್ಯಾಕ್ರಿ ನನ್ನ ನೋಡಿ ಹೀಗೆ ಗಾಬರಿ ಆಗ್ತಾ ಇದ್ದೀರಾ? ಸುಭಾಷ್ ಅವರೇ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಅಕ್ಕ ಹುಷಾರಾಗಿದ್ದಾಳೆ ತಾನೆ? ಅವಳಿಗೇನು ತೊಂದರೆ ಇಲ್ಲ ಅಲ್ಲ? ನೀವು ಗಾಬರಿ ಪಡ ಅಂತದ್ದು ಏನೂ ಇಲ್ಲ. ಅತ್ತಿಗೆ ಆರಾಮಾಗಿದ್ದಾರೆ. ಅಂಕಲ್ ಎಲ್ಲಿ? ಅವ್ರು ಈಗ ತಾನೇ ಮಾರ್ಕೆಟಿಗೆ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಸುಭಾಷ್ ಅವರೇ, ಅಕ್ಕ ಸ್ವಲ್ಪನಾದ್ರೂ ಸಮಾಧಾನ ಆದ್ಲಾ? ಅವಳಿಗೇನು ತೊಂದರೆ ಇಲ್ಲ ಅಲ್ವಾ? ನಾನು ಬರುವಾಗ ಮಲಗಿದ್ರು ರೀ. ಎಲ್ಲಿ ಎದ್ದ ತಕ್ಷಣ ಗಿಫ್ಟ್ ಕೊಟ್ಟನ್ನು ಹುಡ್ಕೊಂಡು ಹೋಗ್ಬಿಡ್ತಾರೋ ಅಂತ ಭಯ ಆಗುತ್ತೆ. ರಾಜೇಶನ್ ಕೊಲೆಗಾರ ಸಿಗೋವರೆಗೂ ಅದಕ್ಕೆ ಸಮಾಧಾನ ಆಗಲ್ಲ. ಎಲ್ಲಿ ಅಂತ ಹುಡುಕ್ತಾಳೆ? ಯಾರನ್ನಂತ ಹುಡುಕ್ತಾಳೆ? ಗೊತ್ತಿಲ್ಲ ರೀ, ಆದ್ರೆ ಹುಡುಕ್ತಾಳೆ. ನನಗೂ ತುಂಬಾ ಭಯ ಆಗ್ತಿದೆ ಸುಭಾಷ್ ಅವರೇ. ರಾಜೇಶನ್ ಕೊಲೆಯಿಂದ ಅವಳು ತುಂಬಾ ನೊಂದ್ಕೊಂಡಿದ್ದಾಳೆ. ಅಣ್ಣನ ಸಾವು ನ್ಯಾಯ ಕೊಡ್ಸೋದಕ್ಕೆ ಅವಳು ತುಂಬಾ ಹೋರಾಡ್ತಿದ್ದಾಳೆ. ಆದ್ರೆ ಅದರಲ್ಲಿ ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅನ್ನೋ ಭಯ. ಹಾಗಾಗಬಾರ್ದು ಅಂತಾನೆ ಅತ್ತಿಗೆಗಿಂತ ಮುಂಚೆ ಆ ವ್ಯಕ್ತಿನ ನಾನೇ ಹುಡುಕ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನನಗೆ ನಿಮ್ಮ ಹೆಲ್ಪ್ ಬೇಕು. ಅದಕ್ಕೆ ಬೆಳಿಗ್ಗೆ ಬಂದು ನಿಮಗೆ ತೊಂದರೆ ಕೊಡ್ತಾ ಇರೋದು. ಇದ್ರಲ್ಲಿ ತೊಂದರೆ ಏನು ಬಂತು ಸುಭಾಷ್ ಅವರೇ? ಅಕ್ಕನಿಗೋಸ್ಕರ ನೀವು ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಿ. ಹಾಗೆ ನೋಡೋದಕ್ಕೆ ಹೋದರೆ ನಾವೇ ನಿಮಗೆ ತೊಂದರೆ ಕೊಡ್ತಾ ಇದ್ದೀವಿ. ಪ್ಲೀಸ್ ಲಾಯರ್ ಮೇಡಮ್, ನೀವು ತೊಂದರೆಗಿಂದ್ರೆ ಅಂತ ಹೇಳಿ ಎಮೋಷನಲ್ ಟಚ್ ಕೊಡಬೇಡಿ. ಈಗ ನಾನು ನೀವು ಸ್ವಲ್ಪ ತಲೆ ಖರ್ಚು ಮಾಡಿ ಕೆಲಸ ಮಾಡೋಣ. ಬಾ, ಕೊನೆಗೂ ನಿಮ್ಮ ಮುಕ್ತಿಂದ ನಗು ಅನ್ನೋ ತುದುರ್ತಲ್ಲ. ಹಾ ರಾಜಿ ಅವರೇ, ಅವತ್ತೊಬ್ಬ ಬಂದು ಗಿಫ್ಟ್ ಕೊಟ್ಟನಲ್ಲ, ಅವ್ನು ನಿಜವಾಗ್ಲೂ ರಾಜೇಶನ್ ಫ್ರೆಂಡಾ ಅಥವಾ ಅದಕ್ಕೆ ತೊಂದರೆ ಕೊಡಬೇಕು ಅಂತಾನೆ ಈ ಥರ ಯಾರಾದರೂ ಮಾಡಿರ್ಬೋದಲ್ವಾ? ರಾಜೇಶನ್ ಫ್ರೆಂಡ್ಸ್ ಯಾರ್ಯಾರು, ಅವ್ರ ಅಡ್ರೆಸ್ ಏನು ಅಂತ ಹೇಳಿ ನಾನು ಒಂದು ಲಿಸ್ಟ್ ಮಾಡ್ಕೋತೀನಿ. ಹಾ, ಓಕೆ. ಸಚೇತು, ಪುನೀತು, ಹರ್ಷ, ಸುನೀಲು, ಪವನು, ಭಾಸ್ಕರು. ನೀವೀಗ ಉದ್ದಕ್ಕೆ ಹೆಸರು ಹೇಳ್ತಾ ಹೋದ್ರೆ ನಾನು ಹೆಂಗ್ರಿ ನೆನ್ಪಿಟ್ಕೊಡ್ರಿ? ಒಂದು ಪೇಪರು ಒಂದು ಪೆನ್ ಕೊಟ್ರೆ ನಾನು ಬರ್ಕೋತೀನಿ. ಒಂದು ನಿಮಿಷ. ಶುರು ಮಾಡಿ. ಟೀ ಅಂಗಡಿ ಶಿವು. ರೀ, ನೀವು ಟೀ ಅಂಗಡಿ ಅಂದ ತಕ್ಷಣ ನಿಮ್ಮ ಕೈಲಿ ಟೀ ಕುಡಿದ್ರೆ ಹೆಂಗೆ ಅಂತ ಅನಿಸ್ತಾ ಇದೆ. ಸೊ ಟೀ ಕೊಡ್ತೀರಾ? ನೀವು ಕೇಳೋದು ಹೆಚ್ಚ, ನಾನು ಮಾಡ್ಕೊಡೋದು ಹೆಚ್ಚ? ಅಲ್ಲ, ನೀವು ಬಡವ್ರ ಮನೇಲೆಲ್ಲ ಟೀ ಕುಡಿತೀರಾ ಸರ್? ಈ ಥರ ಓವರ್ ಆಗೆಲ್ಲ ಡೈಲಾಗ್ ಹೊಡಿಬಿಟ್ಟು ಬಿಸಿಯಾಗಿ ಟೀ ಮಾಡ್ಕೊಬನ್ನಿ ಸಾಕು. ಒಂದು ನಿಮಿಷ ಬಂದೆ. ಸುಮ್ಮನವ್ರೆ ಹೇಳಿ. ಸುಮ್ಮನವ್ರೆ ಅಳ್ತಾ ಇದ್ದೀರಾ? ಯಾಕೆ, ಏನಾಯ್ತು? ಹೊಟ್ಟೆ ನೋವ್ತಾ ಇದೆಯಾ? ಹಾಸ್ಪಿಟಲ್ಗೆ ಹೋಗ್ಬೇಕಾ? ಬರಲ್ಲ ಇವಾಗ ಮನೆಗೆ? ನನ್ನ ಕ್ಷಮಿಸ್ಬೇಡಿ ಸಾಹೇಬ್ರೆ, ನಿಮ್ಮ ಮನ್ಸಿಗೆ ತುಂಬಾ ನೋವು ಮಾಡಿಬಿಟ್ಟೆ. ನನ್ನ ಮನ್ಸಿಗೆ ನೋವು ಮಾಡಿದ್ರ? ಯಾವಾಗ ಸುಮ್ಮನವ್ರೆ? ಸುಮ್ಮನವ್ರೆ, ಅದ್ ನೆನ್ನೆನೆ ಮುಗ್ದೋಯ್ತಲ್ಲ, ಇವಾಗ ನೆನ್ಪಿಸ್ಕೊಂಡು ಯಾಕೆ ಬೇಜಾರು ಮಾಡ್ಕೋತಾ ಇದ್ದೀರಾ? ಯಾಕಂದ್ರೆ ನಾನು ನಿಮಗೆ ಎಂತ ನೋವು ಕೊಟ್ಟೆ ಅಂತ ನಂಗೆ ಈಗ ಅರ್ಥ ಆಗ್ತಿದೆ ಸಾಹೇಬ್ರೆ. ನನಗೆ ಅಂತ ನೀವು ಸಮಯ ಮಾಡ್ಕೊಂಡು ಹೋಗಿ ಈ ಮುದ್ದಾದ ಬಾಲಕೃಷ್ಣನ್ ತಂದಿದ್ದೀರಾ. ಈ ಪ್ರೀತಿಯಿಂದ ತಂದ್ಕೊಟ್ಟು ಹುಡ್ಗೋರೆನ ನಿಮ್ಮ ಕೈಯಾರೆ ಇಸ್ಕೊಳ್ಳೋ ಭಾಗ್ಯನ ಕಳ್ಕೊಂಡ್ಬಿಟ್ಟೆ ಸಾಹೇಬ್ರೆ. ಆ ಬಂಗಾರದಂತ ಅವಕಾಶ ನಾನು ಕಳ್ಕೊಂಡ್ಬಿಟ್ಟೆ. ಸುಮ್ಮನವ್ರೆ, ಗಿಫ್ಟ್ ನೋಡಿದ್ರ ಇಷ್ಟ ಆಯ್ತಾ? ಆಗದೆ ಇರುತ್ತೆ ಸಾಹೇಬ್ರೆ. ಇದುವರೆಗೂ ಈ ರೀತಿ ಮುದ್ದಾದ ಹುಡ್ಗೋರೆನ ನನ್ಗೆ ಯಾರೂ ಕೊಟ್ಟಿರ್ಲಿಲ್ಲ ಸಾಹೇಬ್ರೆ. ನನ್ನನ್ನು ಕ್ಷಮಿಸ್ಬೇಡಿ, ನಿಮ್ಮನ್ನು ತುಂಬಾ ನೋಯಿಸ್ಬಿಟ್ಟೆ. ನನ್ನ ತಪ್ಪಾಯ್ತು, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸಾಹೇಬ್ರೆ. ಏನ್ ಮಾಡ್ತಾ ಇದ್ದೀರಾ? ನನ್ನ ತಪ್ಪಿಗೆ ನಾನೇ ಕೆನ್ನೆ ಹೊಡ್ಕೋತಿದ್ದೀನಿ. ಸಾಕು ಸಾಕು, ಜಾಸ್ತಿ ಕೆನ್ನೆ ಕುಡಿದ್ರೆ ಪೂರಿ ತರ ಆಗೋಗುತ್ತಷ್ಟೇ. ಯಾಕ್ರಿ ನಗ್ತಾನೆ ಇಲ್ಲ? ನಾನು ಜೋಕ್ ಮಾಡಿದೆ.
ನನ್ನ ಜೋಕ್ ಚೆನ್ನಾಗಿರ್ಲಿಲ್ವಾ? ನಗರಿ. ಹಾಗೇನಿಲ್ಲ ಸಾಹೇಬ್ರೆ, ನನ್ಗೆ ಅಳ್ಬೇಕು ಅನಿಸ್ತಿದೆ. ಆವಾಗ್ಲಿಂದ ಅಳ್ತಾ ಇದ್ದೀರಾ, ಇನ್ನೆಷ್ಟು ಅಳ್ಬೇಕು ನಿಮ್ಗೆ? ನಿಮ್ಮ ಭುಜಕ್ಕೆ ನನ್ನ ತಲೆ ಇಟ್ಟು ಅಳ್ಬೇಕು ಅನಿಸ್ತಾ ಇದೆ. ಅದಿರ್ಲಿ, ನಾನು ನಿಮ್ಗೆ ಗಿಫ್ಟ್ ಕೊಟ್ಟೆ, ನೀವು ನೆನ್ನೆ ನನ್ನ ಕೈ ತುತ್ತೆ ಕೊಡ್ಲಿಲ್ಲ ಗೊತ್ತಾ? ಅಯ್ಯೋ ಅಯ್ಯೋ ದೇವ್ರೆ, ನನ್ಗೆ ಎಂತ ಕೆಲಸ ಮಾಡಿಬಿಟ್ಟೆ. ನೀವು ಕೈ ಮುಂದೆ ಇಟ್ರು ನಿಮಗೆ ಕೈ ತುತ್ತು ಕೊಡದೆ ಇರೋ ಪಾಪಿ ಆಗ್ಬಿಟ್ನಲ್ಲ ನಾನು. ಸುಮ್ಮನವ್ರೆ, ನಾನು ನಿಮಗೆ ಬೇಜಾರಾಗಬೇಕು ಅಂತ ಹೇಳಲಿಲ್ಲ. ನಾನು ನಿಮಗೆ ಗಿಫ್ಟ್ ಕೊಟ್ಟೆ, ನೀವು ಟ್ರೀಟ್ ಕೊಡಿಸ್ತೀರೇನೋ ಅಂತ ಹೇಳಿದೆ ಅಷ್ಟೇ. ಕೈ ತುತ್ತು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದೆ. ನಾನು ಕೈ ತುತ್ತು ತಿಂದೆ ಎಷ್ಟು ವರ್ಷ ಆಯ್ತು ಗೊತ್ತಾ? ಸಾಹೇಬ್ರೆ, ಇವತ್ತು ಮಧ್ಯಾಹ್ನ ಊಟಕ್ಕೆ ಬರ್ತೀರಾ? ನಿಮ್ಗೋಸ್ಕರ ನಿಮ್ಗೆ ಇಷ್ಟವಾದ ಅಡುಗೆ ಮಾಡ್ಕೊಡ್ತೀನಿ. ಏನು ಮಾಡ್ತೀರಾ? ಉಪ್ಪಿಟ್ಟು, ಕೇಸರಿ ಬಾತು, ಅನ್ನ ಸಾಂಬಾರು, ಹಪ್ಪಳ ಅದೇ ಮಾಡ್ತೀರಾ? ಇಲ್ಲ ಸಾಹೇಬ್ರೆ, ನಾಟಿ ಕೋಳಿ ಸಾರು ಮಾಡ್ತೀನಿ, ಮುದ್ದೆ ಮಾಡ್ತೀನಿ, ಬಿರಿಯಾನಿ ಮಾಡ್ತೀನಿ. ನಾಟಿ ಕೋಳಿ ಸಾರು, ಮುದ್ದೆನಾ? ರೀ, ನಾನು ಬೆಳಗ್ಗೆ ತಿಂಡಿನೇ ಮಾಡಿಲ್ಲ, ಹಾಗೆ ಬಂದೆ. ನೀವು ಹೇಳ್ತಾ ಇರೋದು ನೋಡಿದ್ರೆ ನನಗೆ ಹೊಟ್ಟೆ ಹಸು ಹೆಚ್ಚಾಗ್ತಾ ಇದೆ. ಸಾಹೇಬ್ರೆ, ನಿಮ್ಗೋಸ್ಕರ ನಾನು ಅಡುಗೆ ಮಾಡಿ ಊಟ ಮಾಡದೆ ಕಾಯ್ತಾ ಇರ್ತೀನಿ. ಬರ್ತೀರಾ ತಾನೆ? ಖಂಡಿತ ಬರ್ತೀನಿ. ಹಾಗಾದ್ರೆ ನಾನು ಈಗಲೇ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋತೀನಿ. ಇಷ್ಟು ಬೇಗನಾ? ಹ್ಞೂ, ಮತ್ತೆ ನಾಟಿ ಕೋಳಿ ಸಾರು ಅಂದ್ರೆ ಅದೊಂದೇ ಮಾಡ್ತಾರಾ? ಅದ್ರ ಜೊತೆಗೆ ಎಣ್ಣೆ ಫ್ರೈ ಮಾಡೋದು ಬೇಡವಾ? ಕಬಾಬ್ ಮಾಡೋದು ಬೇಡವಾ? ಅದ್ರ ಜೊತೆಗೆ ಇನ್ನೊಂದೆರಡು ರುಚಿ ರುಚಿಯಾದ ಐಟಮ್ಗಳು ಮಾಡೋದು ಬೇಡವಾ? ರೀ, ನೀವು ಹೇಳ್ತಾ ಇರೋದು ನೋಡಿದ್ರೆ ನನ್ಗೆ ಈಗಲೇ ಬರಬೇಕು ಅಂತ ಅನಿಸ್ತಾ ಇದೆ. ಏನು ಮಾಡೋದು? ಇಂಪಾರ್ಟೆಂಟ್ ಮೀಟಿಂಗು, ತುಂಬ ಕೆಲಸ ಇದೆ. ಸರಿ, ನಿಮ್ಗಿನ್ನು ಹೆಚ್ಚು ತೊಂದರೆ ಕೊಡಲ್ಲ. ಆದರೆ ಊಟಕ್ಕೆ ಮಾತ್ರ ತಪ್ಪಿಸ್ಬಾರ್ದು. ಕಾಯ್ತಾ ಇರ್ತೀನಿ. ಸರಿ, ಮಿಸ್ ಮಾಡದೆ ಬರ್ತೀನಿ. ಔಟ್ ಫೋಕಸ್ ಹರ್ಷ, ಟಿ ಅಂಗಡಿ ಶಿವು. ನಿಮಿಷ. ಔಟ್ ಫೋಕಸ್ ಹರ್ಷ, ಟಿ ಅಂಗಡಿ ಶಿವು. ಆಮೇಲೆ ಆ ಚಿಕನ್ ಅಂಗಡಿ ಮುಸ್ತಫಾ, ಫಿರೋಜು. ಮುಸ್ತಫಾ, ಫಿರೋಜಾ? ಈ ನಾ ಹಿಡ್ಕೊಂಡು ಓಡಾಡ್ತಿರ್ತಾನಲ್ಲ, ಏನು ಅವನ ಹೆಸರು? ಹಾ, ಟೋನಿ. ಟೋನಿ. ಹಾ, ಆಮೇಲೆ ಮತ್ತೆ ನಾನು ಹೇಳ್ತಾ ಇರ್ತೀನಿ, ಬರಿತಾ ಹೋಗಿ. ಮತ್ತೆ ನೆನಪಾಗ್ತಿಲ್ಲ ಸುಭಾಷ್ ಅವರೇ, ಈಗ ಎಷ್ಟು ಹೆಸರು ಬರದ್ರಿ? ಈಗ 15 ಆಯ್ತು ರೀ. ಸಾಕ್ಬಿಡ್ರಿ, ಆ ಹುಡುಗ ಇದರಲ್ಲಿ ಅವನ ಒಬ್ಬ ಆಗಿರ್ತಾನೆ. ಆಗಿರ್ಲೇಬೇಕು. ನಮ್ಗೀಗ ಅವ್ನು ಸಿಗೋದು ತುಂಬಾ ಇಂಪಾರ್ಟೆಂಟು. ಅವ್ನು ಯಾಕೆ ಇಷ್ಟು ದಿನ ಆದ್ಮೇಲೆ ಅಕ್ಕನ ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ? ಅವನು ಈಗ ಯಾಕೆ ರಾಜೇಶ ಕೊಲೆ ಆಗಿರೋ ವಿಷಯ ಹೇಳ್ದ? ಇಷ್ಟು ದಿನ ಎಲ್ಲಿದ್ದ ಅವನು? ಯಾರಾದ್ರೂ ಅವನಿಗೆ ಬೆದರಿಕೆ ಹಾಕಿರ್ಬೋದಾ? ಹಾಕಿದ್ರು ಏನಂತ ಬೆದರಿಕೆ ಹಾಕಿರ್ಬೋದು? ಅದು ಅಲ್ಲದೆ ಅವ್ನು ಮನೆಗೆ ಬರೋ ಧೈರ್ಯ ಮಾಡಿದ್ದಾನೆ ಅಂದ್ರೆ ಯಾರು ಅಂತ ತಿಳ್ಕೊಳ್ಳೇಬೇಕು. ಏನಾಯ್ತು? ನೀವು ಕ್ರಿಮಿನಲ್ ಲಾಯರ್ ಆಗಬೇಕು ಅನ್ಕೊಂಡಿದ್ದೀರಾ ಇಲ್ಲ ಸಿವಿಲ್? ಡೌಟೇ ಬೇಡ, ನಾನು ಕ್ರಿಮಿನಲ್ ಲಾಯರೇ ಆಗೋದು. ಅಲ್ಲ, ಅಕಸ್ಮಾತ್ ಇಷ್ಟು ಜನದಲ್ಲಿ ಅವ್ನು ಇರಲಿಲ್ಲ ಅಂದ್ರೆ? ಇದನ್ನ ನಾವು ಚೈನ್ ಲಿಂಕ್ ರೀತಿಯಲ್ಲಿ ಬಳಸ್ಬೋದು. ಒಬ್ಬ ಫ್ರೆಂಡಿಂದ ಇನ್ನಿಬ್ರು ಹೊಸ ಫ್ರೆಂಡ್ಸ್ ಹೆಸರು ಗೊತ್ತಾದ್ರೆ ನಮಗೆ ಒಂದು 40 ಜನ ಹೆಸರು ಗೊತ್ತಾಗುತ್ತಲ್ವಾ? ಯಪ್ಪ, ಸೂಪರ್ ರೀ, ತುಂಬಾ ಕ್ಲೆವರ್ ರೀ ನೀವು. ಥ್ಯಾಂಕ್ಸ್. ಏನು? ಅದೇನೋ ಟೀ ಅಂತಾರಲ್ಲ, ಅದು ಪಾತ್ರೆಯಿಂದ ಇಣುಕ್ತಾ ಇದೆ. ಅಯ್ಯೋ, ಉಕ್ತಿದೆ ಅಂತ ಹೇಳಿ. ರೀ, ನೀವ್ ಏನೇ ಹೇಳಿ, ಈ ನಾಯಿ ಹಿಡಿಯೋ ಟೋನ್ ಇದ್ದಾನಲ್ಲ, ಅವನ್ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡಂಗಿಲ್ಲ. ಸುಭಾಷ್, ಸಾರಿ ಸುಭಾಷ್. ಅಯ್ಯೋ, ಮೈಯೆಲ್ಲ ಸುತ್ತಿರ್ಬೇಕು ನಾವು. ತೆಗಿರಿ. ನೋಡಿದ್ರ ಅದಕ್ಕೆ ಅವಳು ಎಷ್ಟು ಖುಷಿಯಾಗಿದ್ದಾಳೆ ಅಂತ ಚೆನ್ನಾಗಿ ನೋಡ್ಕೊಂಡ್ ಬಂದ್ರ? ಅವಳು ಒಂಥರ ಊಸರು ಬಳ್ಳಿದ್ದಾಗೆ. ಅದಕ್ಕೆ ಹಿಂಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಬಣ್ಣನ ಬದಲಾಯಿಸ್ತಾ ಇರ್ತಾಳೆ. ಈಗ
2 ನಿಮಿಷಕ್ಕೆ ಮುಂಚೆ ಎಷ್ಟು ದುಃಖದಲ್ಲಿದ್ಲು ಗೊತ್ತಾ ಅದಕ್ಕೆ? ಅಷ್ಟು ಬೇಗ ಅದು ಹೇಗೆ ಚೇಂಜ್ ಆಗ್ಬಿಡ್ತಾಳಪ್ಪ? ಅವಳು ನೋವು ಮರಿಲಿ ಅಂತಾನೆ ತೀರ್ಥ ಗಿಫ್ಟ್ ಕೊಟ್ಟಿದ್ದಾನೆ ಜಾನು. ಏನ್ ಗಿಫ್ಟು? ಬಾಲಕೃಷ್ಣನ್ ವಿಗ್ರಹ. ಅಷ್ಟಕ್ಕೆ ಅಷ್ಟೊಂದು ಖುಷಿ ಪಡ್ತಿದ್ದಾಳ? ಅವನು ಇಲ್ಲಿವರೆಗೂ ಆ ಹೂ ಮಾರೋಳ್ನಾಗ್ಲಿ ಅವಳ ಹೊಟ್ಟೆಲಿರೋ ಮಗುನಾಗ್ಲಿ ಒಪ್ಕೊಂಡಿಲ್ಲ. ಅದೇ ನೋವು ಅವಳನ್ನ ತುಂಬಾ ಕಾಡ್ತಾ ಇತ್ತು. ಮನೆಯವ್ರು ಎಲ್ಲರೂ ಒಪ್ಕೊಂಡಿದ್ದಾರೆ, ತೀರ್ಥ ಮಾತ್ರ ಒಪ್ಕೊಂಡಿಲ್ಲ ಅಂತ. ಆದ್ರೆ ಈಗೇನಾಯ್ತು ನೋಡು, ತೀರ್ಥ ಅವಳ ಹತ್ರ ತುಂಬಾ ಪ್ರೀತಿಯಿಂದ ನಡ್ಕೋತಾ ಇದ್ದಾನೆ. ಆದ್ರೆ ಅದನ್ನ ಆಕ್ಸೆಪ್ಟ್ ಮಾಡ್ಕೋತಾ ಇಲ್ಲ, ಒಪ್ಕೋತಾ ಇಲ್ಲ ಅವನು. ಅವನು ಈಗ ಆ ಮೂರ್ತಿನ ಕೊಟ್ಟಿದ್ದಾನೆ ಅಂತಂದ್ರೆ ಅವಳನ್ನ ನಿಧಾನವಾಗಿ ಒಪ್ಕೋತಿದ್ದಾನೆ ಅಂತ ಸೂಚನೆ ಕೊಡ್ತಿದ್ದ ಹಾಗೆ ಜಾನು. ಅಲ್ಲಿಗೆ ತೀರ್ಥ ಮೊದಲನೇ ಹೆಜ್ಜೆ ಮುಂದಿಡ್ತಿದ್ದಾನೆ. ಅವಳು ಅವನನ್ನ ಇವತ್ತು ಊಟಕ್ಕೆ ಮನೆಗೆ ಕರೀತಾಳಂತೆ. ಅವನಿಗೆ ಇಷ್ಟ ಆಗಿರೋ ಕೋಳಿ ಸಾರು ಮುದ್ದೆ ಮಾಡಿ ಹಾಕ್ತಾಳಂತೆ. ಅಲ್ಲಿಗೆ ಅವ್ರ ಪ್ರೀತಿಗೆ 2ನೇ ಹೆಜ್ಜೆ ಇಟ್ಟಾಗೆ. ಅವಳು ಅನ್ಕೊಂಡ ಹಾಗೆ ಅಡ್ಗೆ ಮಾಡಿ ಬಡಿಸಿದ್ಲು ಅಂತ ಇಟ್ಕೊ, 3ನೇ ಹೆಜ್ಜೆನೂ ಮುಗ್ದ ಹಾಗೆ. ಅಲ್ಲಿಗೆ ಅವನು ಕಂಪ್ಲೀಟ್ ಆಗಿ ಅವಳ ವಶಕ್ಕೆ ಹೋದ ಹಾಗೆ. ಅಂದ್ರೆ ನಿಮ್ ರಿವೆಂಜು, ಅವಳನ್ನ ಮನೆಯಿಂದ ಆಚೆ ಹಾಕೋ ಪ್ಲಾನು ಎಲ್ಲ ಉಲ್ಟಾ ಹೊಡೆಯುತ್ತೆ ಅಂತೀರಾ? ಅಷ್ಟು ಸುಲಭವಾಗಿ ಸೋಲಕ್ಕೆ ನಾನು ಒಪ್ಕೊಂಡ್ಬಿಡ್ತೀನ? ಏನ್ ಮಾಡ್ತೀರಾ ಅದಕ್ಕೆ? ಈಗ ಅಣ್ಣ ಮತ್ತೆ ಅವಳು ತುಂಬಾ ಸಂತೋಷವಾಗಿದ್ದಾರಲ್ಲ. ಬರ್ಡೇ ಪಾರ್ಟಿಲಿ ಅವಳ ತಮ್ಮನ ವಿಷಯ ಅವಳಿಗೆ ಎಷ್ಟು ಪರಿಣಾಮ ಬೀರ್ತು ಅಂದ್ರೆ ಅವಳಿಗೆ ಮನೆಯವ್ರು ಕಾಣಿಸ್ಲಿಲ್ಲ, ಮನೆಯವ್ರ ಖುಷಿ ಕಾಣಿಸ್ಲಿಲ್ಲ. ಸ್ವಂತ ತಂಗಿ ಅಪ್ಪ ಸಮಾಧಾನ ಮಾಡೋದಕ್ಕೆ ಬಂದ್ರು ಅವಳು ಸಮಾಧಾನ ಮಾಡ್ಕೊಳ್ಳಿಲ್ಲ ಅಂತಂದ್ಮೇಲೆ ಅವಳಿಗೆ ಆ ವಿಷಯ ಎಷ್ಟರ ಮಟ್ಟಕ್ಕೆ ಪರಿಣಾಮ ಬೀರಿರ್ಬೋದು. ನಾನು ಇದನ್ನೇ ಕಂಟಿನ್ಯೂ ಮಾಡ್ತೇನೆ. ಈಗ ಅವಳ ಮುಖದಲ್ಲಿ ಮೂಡಿರೋ ನಗುನ ನಾನು ವಾಪಸ್ ಕಿತ್ಕೋತೀನಿ.